ಹಾಯ್ ಎಲ್ಲರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್. ಇವತ್ತಿನ ನನ್ನ ಲಾಗಲ್ಲಿ ಗೋಧಿ ನುಚ್ಚಿನ ಪಾಯಸ ಮಾಡೋದು ಹೇಗೆ ಅಂತ ತೋರಿಸ್ತಾ ಇದ್ದೀನಿ. ಬನ್ನಿ ಕ್ವಿಕ್ಕಾಗಿ ನೋಡ್ಕೊಳ್ಳೋಣ. ಮತ್ತು ಈ ಗೋಧಿ ನುಚ್ಚಿನ ಪಾಯಸ ತುಂಬ ಚೆನ್ನಾಗಿರುತ್ತೆ ಮತ್ತು ಹಲವಾರು ಹಬ್ಬಗಳಲ್ಲಿ ದೇವರಿಗೆ ನೈವೇದ್ಯ ಕೂಡ ಗೋಧಿ ನುಚ್ಚಿನ ಪಾಯಸಗಳನ್ನ ಉಪಯೋಗಿಸ್ತಾರೆ. ಬನ್ನಿ ಈಗ ಮೊದಲನೇದಾಗಿ ನೋಡಿ, ನಾನಿಲ್ಲಿ ಒಂದೆರಡು ಬೌಲು ಗೋಧಿ ನುಚ್ಚು ತೊಗೊಂಡಿದ್ದೀನಿ. ಅದಕ್ಕೆ ಸ್ವಲ್ಪ ಬಿಸಿನೀರು ಕಾಯಿಸಿ ಹಾಕಿದ್ದೀನಿ, ಯಾಕಂದರೆ ಅದು ತುಂಬ ಗಟ್ಟಿ ಇರುತ್ತೆ, ಬೇಯಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ. ಅದಕ್ಕೆ ಒಂದು ಹಾಫ್ ಆನ್ ಅವರು ನಾನಿಲ್ಲಿ ನೆನೆಸಿಟ್ಟಿದ್ದೀನಿ. ನೆಕ್ಸ್ಟು ಹಾಫ್ ಆನ್ ಅವರ್ ಆಗಿದೆ. ಇಲ್ಲಿ ನಾನೊಂದು ಕುಕ್ಕರ್ ತೊಗೊಂಡಿದ್ದೀನಿ ಇದನ್ನು ಬೇಯಲಿಕ್ಕೆ. ಗೋಧಿ ನುಚ್ಚು ನೋಡಿ, ಇವಾಗ ಹಾಫ್ ಆನ್ ಅವರು ನೆನೆಸಿಟ್ಟಿದ್ದೆ ಗೋಧಿ ನುಚ್ಚನ್ನ. ಇವಾಗ ಇದನ್ನು ಕುಕ್ಕರ್ಗೆ ಹಾಕಿ ಒಂದು 3-4 ವಿಷಲ್ ಹಾಕ್ಸ್ಕೋಬೇಕು, ಇಲ್ಲಾಂದರೆ ಇದು ಬೇಯಲಿಕ್ಕೆ ತುಂಬ ಟೈಮ್ ತಗೊಳುತ್ತೆ ನಾವು ಹಾಗೆ ಬೇಯಿಸಿದರೆ. ನಾನಿಲ್ಲಿ ಒಂದು ಸ್ವಲ್ಪ ನೀರು ಹಾಕ್ಬಿಟ್ಟು ಒಂದು 3 ವಿಷಲ್ ಹಾಕ್ಸಿದ್ದೀನಿ. ನೆಕ್ಸ್ಟು ಈ ಕಡೆ ಪಾತ್ರೆ ಇಟ್ಬಿಟ್ಟು ಸ್ವಲ್ಪ ಒಂದು ಗ್ಲಾಸ್ ನೀರು ಹಾಕಿದ್ದೀನಿ, ಯಾಕಂದರೆ ಇಲ್ಲಿ ಬೆಲ್ಲ ಹಾಕಿದ್ದೀನಿ. ಬೆಲ್ಲ ಕರಗಿಸ್ಲಿಕ್ಕೋಸ್ಕರ ಸ್ವಲ್ಪ ನೀರು ಹಾಕಿದ್ದೀನಿ. ಇದೊಂದು ಸ್ವಲ್ಪ ಬಿಸಿ ಮಾಡಿದರೆ ಬೆಲ್ಲ ಕರಗುತ್ತೆ. ನೆಕ್ಸ್ಟ್ ನೋಡಿ, ಇಲ್ಲಿ ಒಂದು 3 ವಿಷಲ್ ಹಾಕ್ಸಿದ್ದೀನಿ. ಗೋಧಿ ನುಚ್ಚು ಚೆನ್ನಾಗಿ ಬೆಂದಿದೆ. ಇದನ್ನು ಸ್ವಲ್ಪ ಸ್ಮ್ಯಾಶ್ ಮಾಡ್ಕೊಳ್ಳೋಣ ಹಾಗೆ ಸ್ಪೂನ್ ಮೂಲಕ. ನೋಡಿ, ಇವಾಗ ಸ್ಮ್ಯಾಶ್ ಮಾಡ್ಕೊಂಡಿದ್ದೀನಿ ಸ್ವಲ್ಪ. ನೆಕ್ಸ್ಟು ಗೋಧಿ ನುಚ್ಚು ಏನಂತಂದರೆ, ನೀವು ಹಾಗೆ ಪಾತ್ರೆಯಲ್ಲಿ ಬೇಯಿಸಿದರೆ ತುಂಬ ಟೈಮ್ ತಗೊಳುತ್ತೆ. ನಾನಿಲ್ಲಿ ಸ್ವಲ್ಪ ಕಾಯಿನ ರುಬ್ಬಿಟ್ಕೊಂಡಿದ್ದೆ ಸ್ವಲ್ಪನ, ಅದನ್ನು ಕೂಡ ಇದರೊಳಗಡೆ ಮಿಕ್ಸ್ ಮಾಡಿಬಿಟ್ಟು ಸಣ್ಣ ಉರಿನಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ನೋಡಿ, ಇವಾಗ ತೆಂಗಿನಕಾಯಿ ನೀರು ಹಾಕ್ಬಿಟ್ಟು ಸಣ್ಣ ಉರಿನಲ್ಲಿ ಬೇಯಲಿಕ್ಕೆ ಇಟ್ಟಿದ್ದೀನಿ. ನೆಕ್ಸ್ಟು ಬೆಲ್ಲ ಕೂಡ ನಾನಿಲ್ಲಿ ಕರಗಿಸಿಟ್ಕೊಂಡಿದ್ದೀನಿ. ಇನ್ನೊಂದು ಪಾತ್ರೆಯಲ್ಲಿ ಸ್ವಲ್ಪ ಗೋಡಂಬಿ, ದ್ರಾಕ್ಷಿ, ಬಾದಾಮಿ ಹಾಕಿದ್ದೀನಿ. ಸ್ವಲ್ಪ ತುಪ್ಪ ಹಾಕ್ತಿದ್ದೀನಿ. ನೀವು ಬೇಕಾದರೆ ಇಲ್ಲಿ ತುಪ್ಪ ಜಾಸ್ತಿ ಯೂಸ್ ಮಾಡ್ಕೋಬೋದು. ನಾನಿಲ್ಲಿ ಸ್ವಲ್ಪ ತುಪ್ಪ ಹಾಕಿದ್ದೀನಿ. ಇದು ಸ್ವಲ್ಪ ಡೀಪಾಗಿ ಫ್ರೈ ಮಾಡೋಣ. ನಾನು ಆಲ್ರೆಡಿ ಗೋಡಂಬಿ ಮತ್ತು ಬಾದಾಮಿ ಸ್ವಲ್ಪ ಜಾಸ್ತಿ ಇರೋದ್ರಿಂದ ಫ್ರೈ ಮಾಡಿ ಇಟ್ಟಿರ್ತೀನಿ. ಇವಾಗ ಪಾಯಸಕ್ಕೆ ಅದನ್ನೇ ಉಪಯೋಗಿಸ್ತಿದ್ದೀನಿ, ಫ್ರೈ ಮಾಡಿರೋದನ್ನೇ. ನೋಡಿ, ಇವಾಗ ದ್ರಾಕ್ಷಿ ಕೊನೆಯಲ್ಲಿ ಹಾಕ್ತಾಯಿದ್ದೀನಿ, ಇಲ್ಲಾಂತಂದರೆ ದ್ರಾಕ್ಷಿ ಜಾಸ್ತಿ ಸಿಹಿದ್ಬಿಡುತ್ತೆ, ಅದಕ್ಕೋಸ್ಕರ ಕೊನೆಯಲ್ಲಿ ಹಾಕ್ತಾಯಿದ್ದೀನಿ ದ್ರಾಕ್ಷಿನ. ಇವಾಗ ನಾವು ಬೇಯಿಸಿಟ್ಟಿರೋ ಅಂಥ ಗೋಧಿ ನುಚ್ಚನ್ನು ಇದಕ್ಕೆ ಮಿಕ್ಸ್ ಮಾಡ್ತಾ ಇದ್ದೀನಿ. ಚೆನ್ನಾಗಿ ಮಿಕ್ಸ್ ಮಾಡೋಣ. ನೋಡಿ, ಇವಾಗ ನಿಧಾನಕ್ಕೆ ಚೆನ್ನಾಗಿ ಅದೆಲ್ಲ ಮಿಕ್ಸ್ ಆಗ್ತಿದೆ. ಗೋಧಿ ನುಚ್ಚಿನ ಪಾಯಸ ನಿಜವಾಗ್ಲೂ ತುಂಬ ಚೆನ್ನಾಗಿರುತ್ತೆ. ನನಗೆ ಸ್ವಲ್ಪ ಸ್ವೀಟ್ ಕಡಿಮೆ ಆಯಿತು ಅನ್ನಿಸ್ತು, ಅದಕ್ಕೋಸ್ಕರ ನಾನಿಲ್ಲಿ ಬೆಲ್ಲದ ಪೌಡ್ರ್ ಹಾಕ್ತಾಯಿದ್ದೀನಿ. ಆವಾಗಲೇ ಬೆಲ್ಲ ಕರಗಿಸಿದ್ನಲ್ಲ, ಆ ನೀರು ಕೂಡ ಹಾಕಿದ್ದೆ. ಅದ್ರ ಜೊತೆಗೆ ಸ್ವೀಟ್ ಕಡಿಮೆ ಇರೋದ್ರಿಂದ ಬೆಲ್ಲದ ಪೌಡ್ರ್ ಹಾಕಿ ಮಿಕ್ಸ್ ಮಾಡ್ತಾಯಿದ್ದೀನಿ. ನೋಡಿ, ಇವಾಗ ಇದು ಚೆನ್ನಾಗಿ ಮಿಕ್ಸ್ ಆಗಿದೆ. ಸ್ವಲ್ಪ ನಾನಿಲ್ಲಿ ಏಲಕ್ಕಿ ಕಾಳನ್ನ ಕುಟ್ಟಾಕ್ತಾಯಿದ್ದೀನಿ. ಯಾವುದೇ ಸ್ವೀಟ್ ಮಾಡಬೇಕಾದ್ರೂ ಏಲಕ್ಕಿ ಕಾಳನ್ನ ಕುಟ್ಟಾಕಬೇಕು. ಒಂದು 10 ನಿಮಿಷ ಚೆನ್ನಾಗಿ ಕುದಿಸೋಣ. ಒಂದು 10 ನಿಮಿಷ ಕುದ್ದಾದ್ಮೇಲೆ ಇದಕ್ಕೆ ನಾನು ಬಾದಾಮ್ ಪೌಡ್ರ್ ಹಾಕ್ತಾಯಿದ್ದೀನಿ. ಪಾಯಸಗಳಿಗೆ ಬಾದಾಮ್ ಪೌಡ್ರ್ ಹಾಕಿದರೆ ಟೇಸ್ಟು ಡಿಫ್ರೆಂಟಾಗಿರುತ್ತೆ ಮತ್ತು ಟೇಸ್ಟ್ ಕೂಡ ಚೆನ್ನಾಗಿರುತ್ತೆ. ನೋಡಿ, ನಾನು ಒಂದು ಪ್ಯಾಕೆಟಲ್ಲಿ ಬಾದಾಮ್ ಪೌಡ್ರನ್ನ ಯೂಸ್ ಮಾಡ್ತಾ ಇದ್ದೀನಿ. ಇವಾಗ ಆಲ್ಮೋಸ್ಟ್ ಇದು ಕುದ್ದಿದೆ. ಇದು ನಾವು ಸ್ಟವ್ ಎಲ್ಲ ಆರಿಸ್ಬಿಟ್ಟು ಕಾಯಿಸಿಟ್ಟಿರೋ ಹಾಲು ಹಾಕೋಣ. ಕಾಯಿಸಿಟ್ಟಿರೋ ಹಾಲು ಹಾಕೋದ್ರಿಂದ ಗೋಧಿ ನುಚ್ಚಿನ ಪಾಯಸ ಒಳ್ಳೆ ಟೇಸ್ಟ್ ಕೊಡುತ್ತೆ. ನೋಡಿ, ಇವಾಗ ನಾನು ಇದು ಕುದ್ದೆಲ್ಲ ಆಗಿದೆ, ಸ್ಟವ್ ಆರಿಸಿದ್ದೀನಿ. ಆಮೇಲೆ ಕಾಯಿಸಿಟ್ಟಿರೋ ಹಾಲು ಹಾಕ್ಕೊಬಿಟ್ಟು ಸರ್ವ್ ಮಾಡಿದರೆ ನಿಜವಾಗ್ಲೂ ಗೋಧಿ ನುಚ್ಚಿನ ಪಾಯಸ ತುಂಬ ಚೆನ್ನಾಗಿರುತ್ತೆ. ಒಮ್ಮೆ ಟ್ರೈ ಮಾಡಿ ನೋಡಿ. ಥ್ಯಾಂಕ್ ಯು ಆಲ್.